ಮಾಜಿ ಸಂಸದ ಶಿವರಾಮೇಗೌಡಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಕಾಂಗ್ರೆಸ್ನಿಂದ ಶಿವರಾಮೇಗೌಡಗೆ ಗೇಟ್ ಪಾಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಶಿವರಾಮೇಗೌಡ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಶಿಸ್ತು ಕ್ರಮಕ್ಕೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಕೆಪಿಸಿಸಿಗೆ ಪತ್ರ ಬರೆದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ಗೆ ಇದೀಗ ಪತ್ರವನ್ನ ಬರೆಯಲಾಗಿದೆ. ಮಾಜಿ ಸಂಸದ ಶಿವರಾಮೇಗೌಡಗೆ ಬಹುಶಃ ಕಾಂಗ್ರೆಸ್ನಿಂದ ಗೇಟ್ ಪಾಸ್ ಆಗುವಂತ ಸಾಧ್ಯತೆ ಇದೆ. ಮಾತಾಡದ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು. ಮಾತಾಡ್ಬೇಕು ನೀವು. ನಿಮ್ಮ ಅಪ್ಪಂದ ಏನಾರ ತಿಂದಿದ್ದೀನ ನಾನು. ನಿಂದೇನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರ್ಸ್ಕೊ. ಅಲ್ಲ ಅವ್ರು ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀಯ, ನೀನ್ ಜ್ಞಾಪಕ ಇಟ್ಕೋ. ಅಲ್ಲ ನೀವು ಹುಷಾರ್ ಏನ್ ಮಾತಾಡೋದ್ ನಿನಗೆ? ಏನ್ ನೀನ್ ಯಾವ ನನಗೆ ಫೋನ್ ಮಾಡಿ ಮಾತಾಡಕ್ಕೆ? ನಾವ್ ಯಾರು ಅಲ್ಲ. ನಿನ್ ಕೇಳಿ ನಿಂದ ಏನಾರ ಅಭಿಪ್ರಾಯ ಇದ್ರೆ ನಾವ್ ಅಲ್ಲೇ ಯಾವ ಊರರು ಅಲ್ಲ. ನೀನ್ ಯಾವ ಊರರ ನಿನ್ ಅಭಿಪ್ರಾಯ ಇದ್ರೆ ನೀನ್ ಇಟ್ಕೋ. ನಾನು ಬೇಡ ಅನ್ಲಿಲ್ಲ. ಕುಮಾರಸ್ವಾಮಿ ಬಗ್ಗೆ ಹೆಂಗ್ ಮಾತಾಡ್ತಾರ, ಬೈತಾರ? ಒಂದು ಕೇಳಲಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿದ್ದೀನಿ. ಆಯ್ತು, ಜನಗಳು ಏನಂತ ನಾನ್ ಜನನ ನಾನ್ ಬಾಳ 40 ವರ್ಷದಿಂದ ನಾನು ಅದನ್ನೇ ನೋಡ್ತಾ ಇರೋದು. ಕಮೆಂಟ್ ನೋಡಪ್ಪ. ಆಯ್ತು, ಅಲ್ಲಿ ಕಮೆಂಟ್ ಹೇಳ್ರಿ. ಅವನ ಚಿಲ್ಡ್ರೆ ಅನ್ನೋದು ನನ್ನ ಮಕ್ಳುಗಳು ಕಾಮೆಂಟ್ ಹತ್ಲಾಗೂ ಮಾಡ್ತಾರೆ, ಇತ್ಲಾಗೂ ಮಾಡ್ತಾರೆ. ಅತ್ಲಾಗ ಯಾರು ಮಾಡಲ್ಲ. ಕೇಳಿಲ್ಲ, ಒಂದ್ ನಿಮಿಷ ಕೇಳು. ಕಮೆಂಟ್ ಅಲ್ಲಿ ಹಾಕ್ತಾರೆ ಈಗಲೂ ಶಿವರಾಮೇಗೌಡ ಬರ್ಲಿ, ಜನ ನಾವು ಬೆಳೆಸ್ತೀವಿ ಅಂತ. ಸುಡಿ ಕೇಳಿಸ್ಕೊತಾ ಇದೀವಿ. ಮಾಜಿ ಸಂಸದ ಶಿವರಾಮೇಗೌಡ ಸಂಭಾಷಣೆ ವಿಡಿಯೋ ಇದೀಗ ಆಡಿಯೋ ವೈರಲ್ ಆಗ್ತಾ ಇದೆ. ಈ ಹಿನ್ನೆಲೆ ಅವರನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಇದೀಗ ಪತ್ರವನ್ನ ಬರೆಯಲಾಗಿದೆ. ಹಾಗಾಗಿ ಬಹುಶಃ ಮತ್ತೆ ಎಲ್ಲೋ ಇದೀಗ ಗೇಟ್ ಪಾಸ್ ಆಗ್ತಾರೋ ಏನೋ ಗೊತ್ತಿಲ್ಲ. ಈ ಹಿಂದೆಯೂ ಕೂಡ ಜೆಡಿಎಸ್ ಪಕ್ಷದಿಂದ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಇದೀಗ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಬಹುಶಃ ಇದೇ ವಿಚಾರಕ್ಕೆ ಉಚ್ಚಾಟನೆ ಮಾಡಬಹುದು.